ನಿಧಿ ಪತ್ತೆಯಾದಂತಹ ಸ್ಥಳದಲ್ಲಿ ಪುರಾತತ್ವ ಇಲಾಖೆಯ ಪರಿಶೀಲನೆ ನಡೆಸಿದಂತ ಭಾರತೀಯ ಪುರಾತತ್ವ ಇಲಾಖೆ ಅಧೀಕ್ಷಕ ಮೇಲ್ನೋಟಕ್ಕೆ ನೋಡಿದ್ರೆ ಹಳೆ ಕಾಲದ್ದು ಅಂತ ಅನಿಸಲ್ಲ. ಇದು ರಾಜಮನೆತನಕ್ಕೆ ಸೇರಿದ್ದ, ಕುಟುಂಬಕ್ಕೆ ಸೇರಿದ್ದ ಯಾವ ಕಾಲದ ಚಿನ್ನ ಅಂತ ಪರಿಶೀಲನೆ ಮಾಡ್ತೇವೆ, ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೇವೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕುಟುಂಬದವರು ಅನುಮತಿ ಪಡೆದು ಮನೆ ನಿರ್ಮಿಸಲಿ, ಮನೆ ಕಟ್ಟಿಕೊಳ್ಳಲು ಸಹಕಾರ ಸಿಗುತ್ತೆ ಸರ್ಕಾರದಿಂದ. ಇದು ಟಿವಿ9ಗೆ ಅಧಿಕಾರಿ ರಮೇಶ್ ಮೂಲಿಮನಿ ಕೊಟ್ಟಂತ ಹೇಳಿಕೆ. ನಿಧಿ ಪತ್ತೆಯಾದಂತಹ ಸ್ಥಳದಲ್ಲಿ ಪುರಾತತ್ವ ಇಲಾಖೆ ಪರಿಶೀಲನೆ ನಡೆಸಿದ ಭಾರತೀಯ ಪುರಾತತ್ವ ಇಲಾಖೆ ಅಧೀಕ್ಷಕ ಮೇಲ್ನೋಟಕ್ಕೆ ನೋಡಿದ್ರೆ ಹಳೆ ಕಾಲದ್ದು ಅಂತ ಅನ್ಸಲ್ಲ ಈ ಆಭರಣಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಅಂತ. ಇನ್ನು ರಮೇಶ್ ಅವರನ್ನ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮ ರಾಜರ ಕಾಲದಲ್ಲಿ ಸಂಪತ್ಭರಿತ ನಾಡು ಅಂತೇಳಿ ಫೇಮಸ್ ಆಗಿತ್ತು. ಹೀಗಾಗಿ ಈ ಗ್ರಾಮದಲ್ಲಿ ನಿನ್ನೆ ನಿಧಿ ಪತ್ತೆಯಾಗಿದೆ. ಈಗಾಗಲೇ ಸಾಕಷ್ಟು ಚರ್ಚೆಗೂ ಕೂಡ ಈ ಒಂದು ಲಕ್ಕುಂಡಿ ಗ್ರಾಮ ಬೆಳಕಿಗೆ ಬಂದಿದೆ. ಈಗಾಗಲೇ ಇವತ್ತು ಈ ಗ್ರಾಮಕ್ಕೆ ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿಗಳು ಭೇಟಿ ನೀಡಿದರೆ ಈಗಾಗಲೇ ಆ ಒಂದು ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ. ಈಗ ಆ ಅಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತನಾಡ್ಸೋಣ. ನಮ್ಮ ಪ್ರೊಸೀಜರ್ ಪ್ರಕಾರ ಅದು ಈಗಾಗಲೇ ಟ್ರೆಜರಿಗೆ ಅವುಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಸೊ ಅವುಗಳನ್ನು ತೆಗೆದು ಒಂದ್ಸರಿ ವೀಕ್ಷಣೆ ಮಾಡಬೇಕಾಗುತ್ತೆ. ಸಂಶೋಧನೆ ಮಾಡಿದಾಗ ಅದು ಯಾವ ಕಾಲಘಟ್ಟಕ್ಕೆ ಸಂಬಂಧಪಟ್ಟದ್ದು ಅನ್ನೋದ್ರ ಬಗ್ಗೆ ಎಲ್ಲಿ ಮಾಹಿತಿ ಸಿಗೋ ಸಾಧ್ಯತೆ ಇದ್ದರೆ ನೋಡಬೇಕಾಗ್ತದೆ ಅಷ್ಟೇ. ಅದರಲ್ಲಿ ಸಿಕ್ಕಂಥ ಅವಶೇಷಗಳನ್ನು ನೋಡಿದಾಗ ಆದಷ್ಟು ಅವು ಮುರಿದಂಥ ಸ್ಥಿತಿ ಒಳಗದಾವು. ಸೊ ಅಂಥ ರಾಜಮನೆತನಕ್ಕೆ ಸೇರುವಂಥ ದೊಡ್ಡ ಇವು ಏನು ಅಂಥ ಆಭರಣಗಳ ಲಕ್ಷಣ ಭಾಳ ಕಡಿಮೆ ಅದಾವು. ಸೊ ಯಾವುದಕ್ಕೂ ಅವನು ಸಂಶೋಧನೆ ಮಾಡಿ ನೋಡಬೇಕಾಗ್ತದೆ. ಪುರಾತತ್ವ ಇಲಾಖೆ ಅಂತಂದ್ರೆ ಸಂಶೋಧನೆ ಮಾಡಿರ್ತೀರಿ. ಈಗ ನಾವು ಮೇಲ್ನೋಟಕ್ಕೆ ಕಂಡಿದ್ರೆ ಎಷ್ಟನೇ ಶತಮಾನದವು ಇರಬಹುದು ಅಂತ? ಭಾಳ ಅಂದರೆ ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ಇಷ್ಟು ಮಾತ್ರ ಹೇಳಬಲ್ಲೆ. ನಿಖರವಾಗಿ ಹೇಳೋದಂತಂದ್ರೆ ನಾನು ಅವನ್ನ ನೋಡಿಲ್ಲ. ಒಂದೊಂದು ನೋಡಿದಾಗ ಹೊಸ ಅಂಶಗಳು ಹೆಚ್ಚಿನ ಬೆಳಕಿಗೆ ಬರ್ತಿರ್ತಾವೆ, ಸೂಕ್ಷ್ಮ ಇರ್ತಾವೆ, ಅವನ್ನೂ ನೋಡಿರೋದಿಲ್ಲ. ಸೊ ಇವಾಗ ಜಸ್ಟ್ ಅದನ್ನು ಲೆಕ್ಕಕ್ಕೆ ತಗೊಳ್ಳೋ ರೀತಿಯಿಂದ ಅವನ್ನೆಲ್ಲ ಒಳ್ಳೆಯ ರೀತಿ ಒಳಗೆ ಅವನ್ನೆಲ್ಲ ತೂಕವನ್ನು ಮಾಡಿ ಎಷ್ಟಿದೆ ಏನು ಅನ್ನೋದನ್ನು ಅದು ಟ್ರೆಜರ್ ಒಳಗೆ ಒಪ್ಪಿಸುವಂಥ ಕಾರ್ಯವನ್ನು SP ಮತ್ತು ಜಿಲ್ಲಾಡಳಿತ ಎಲ್ಲರೂ ಮಾಡಿದ್ದಾರೆ. ಒಳ್ಳೆಯ ಶ್ಲಾಘನೀಯ ಕೆಲಸ. ಅದೇ ರೀತಿಯಾಗಿ ಈ ಬಾಲಕ ಅಂತ ಸಿಕ್ಕಂಥ ಒಂದು ವಸ್ತುಗಳನ್ನು ಬೇರೆ ಯಾರಿಗಾದ್ರೂ ತಮ್ಮ ಮನೆಯವ್ರಿಗೆ ಹೇಳಿ ಮುಚ್ಚಿಟ್ಕೋಬೋದಾಗಿತ್ತು. ಆ ಕೆಲಸ ಮಾಡಲಿಲ್ಲ. ಈ ಒಂದು ಹುಡುಗನ ಒಂದು ಶ್ಲಾಘನೆ ಮೆಚ್ಚತಕ್ಕದ್ದು. ಟಂಕಸಾಲಿಗರು ಇಲ್ಲಿ ಚಿನ್ನದ ನಾಣ್ಯವನ್ನು ತಯಾರು ಮಾಡುವ ಒಂದು ಸ್ಥಳ ಅಂತ ಅನ್ನೋದು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಗ್ರಾಮದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಲ್ಲಿ ಈ ಥರ ನಿಧಿಗಳು ಇದೆ, ಈ ಹಿಂದೆ ಕೂಡ ಸಿಕ್ಕಿದ್ದೇವೆ ಅನ್ನೋ ಒಂದು ಮಾತುಗಳು ಕೇಳಿಬಿಡ್ತಾ ಇದ್ದಾವೆ. ಈ ಒಂದು ತಮ್ಮ ಗಮನಕ್ಕೆ ಬಂದಿದೆ ಹಿಂದಿನ ಪ್ರಕರಣಗಳು ಅಂತ? ಈ ಒಂದು ಹಿನ್ನೆಲೆ ಒಳಗಡೆ ಈಗಾಗಲೇ ರಾಜ್ಯ ಸರ್ಕಾರ ಆ ದಿಶೆ ಒಳಗಡೆ ದಾಪುಗಾಲು ಹಾಕಿದೆ. ಸೊ ಈಗಾಗಲೇ ಉತ್ಖನನದ ಒಂದು ಶಂಕುಸ್ಥಾಪನೆ ಮಾಡಿ ಉತ್ಖನನ ಆಗೋ ಒಂದು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ತಯಾರಿದೆ. ಸೊ ಇಂದಿಲ್ಲ ನಾಳೆ ಮುಂಬರುವ ದಿನಗಳೊಳಗಡೆ ಉತ್ಖನನ ಪ್ರಾರಂಭವಾಗುತ್ತೆ. ಆ ಉತ್ಖನನದ ಒಂದು ಫಲವಾಗಿ ಇನ್ನೂ ಅನೇಕ ಅಂಶಗಳು ಹೊರಗಡೆ ಬರಲಿಕ್ಕೆ ಸಾಧ್ಯತೆ ಅದಾವೆ. ಈಗಾಗಲೇ ಅವ್ರು ಮನೆ ಕಟ್ಟಲಿಕ್ಕೆ ಪರ್ಮಿಷನ್ ತೊಗೊಲಾರ್ದ ಇದನ್ನು ಕಟ್ಟಕ್ಕೆ ಹತ್ಯಾರ. ದಯವಿಟ್ಟು ಅವ್ರಿಗೆ ನಾ ಕೇಳ್ಕೊಳೋದಷ್ಟೇ, ದಯವಿಟ್ಟು ಎಲ್ಲರೂ ಇದನ್ನು ಪರ್ಮಿಷನ್ ತೊಗೊಂಡು ಮನೆ ಕಟ್ಕೊಳ್ಳಿ. ಸೊ ಅದಕ್ಕೆ ಬೇಕಾದಂಥ ಸಹಕಾರವನ್ನು ನಾನು ಸರ್ಕಾರದ ವತಿಯಿಂದ, ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ವತಿಯಿಂದ ನಾವು ಮಾಡ್ತೀವಿ. ಅವ್ರಿಗೆ ಇಷ್ಟೆಲ್ಲ ಒಂದು ಹಿಂಟ್ ಸಿಕ್ಕಿದೆ ಅಂದಾಗ ಸೊ ಇವುಗಳನ್ನು ಬೇಗ ನಾವು ನಿರ್ಲಕ್ಷ್ಯ ಮಾಡುವಂಗಿಲ್ಲ. ಸೂಕ್ಷ್ಮವಾಗಿ ಇನ್ನೂ ಅಧ್ಯಯನ ಮಾಡ್ತೀವಿ ನಾವು. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಪುರಾತತ್ವ ಇಲಾಖೆ ಅಧಿಕಾರಿ ಮಾತು. ಕ್ಯಾಮ್ರಾಮನ್ ಶಬ್ಬು ಜೊತೆ ಸಂಜೀವ್ ಪಾಂಡ್ರೆ, ಟಿವಿ9 ಗದಗ್. ಇದು ಗದಗದ ಲಕ್ಕುಂಡಿಯಲ್ಲಿ ಮನೆಯ ಪಾಯ ಅಗಿಬೇಕಾದ್ರೆ ಸಿಕ್ಕಿರುವಂಥ ಚಿನ್ನ. ಅದಾದ ನಂತರ ಅವರು ಪೊಲೀಸರಿಗೆ, ಸ್ಥಳೀಯ ಪಂಚಾಯಿತಿ ಅವರಿಗೆ, ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಸೊ ಅದಾದಮೇಲೆ ಈಗ ಪುರಾತತ್ವ ಅಧಿಕಾರಿಗಳು ಕೂಡ ಬಂದು ಈಗ ಪರಿಶೀಲನೆ ನಡೆಸ್ತಾ ಇದ್ದಾರೆ.